ಗುಣನ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೇನೆ, ಸತ್ಯ ಹೇಳ. ಎಂತ ಮಾವನ ಹತ್ರ ಎಂತ ಸುಳ್ಳು ಹೇಳ್ದ? ನಂಗೆ ಯಾಕೆ ಬಯಸ್ತೆ? ಮಾವು ಬೈದಷ್ಟು ಸುಲಭ ಅಲ್ಲ. ಅತ್ತೆ ಬರ್ಲಿ, ನೀ ಮಾಡಿ ಪೂರ್ತಿ ಹೇಳ್ಕೊಡ್ತೇನೆ. ಒಳ್ಳೆ ಮಾತಲ್ಲಿ ಹೋಗಿ ಹೇಳು ಮಾವನ ಹತ್ರ, ನಾಳೆ ನಾನಲ್ಲ ನೀನೇ ಅಂತ. ನಂಗೆ ಗೊತ್ತು ನೀನು ಪಟಾಕಿಯನ್ನ ಸೇರ್ತಿದ್ದು ಹೋಗಲ್ಲ. ನಂಗೆ ಚೂರಾರು ಕೊಟ್ಟಿರಲ್ವಾ? ಮತ್ತೆ ನನ್ನ ಸುದ್ದಿ ಅಂತ ಕೇಳಿದೆ ಅಲ್ಲೇ. ಗುಬ್ಬಿ, ನಿಂಗೆ ಎಂತ ಆಟ ಮಾಡತ್ತೆ? ಅದಾತು ಹೋತು, ಮುಗೀತಲ್ಲ, ಮತ್ತೆ ಯಾಕೆ ಅದನ್ನೇ ಕೇಳ್ತಿದೀಯಾ? ಎಂತದ ಮಾತಾಡ್ಬೇಕು ಅಂತ ಹೇಳಿ ನಾನು ಇಲ್ಲಿ ತನಕ ಕರ್ಕೊಂಡು ಬಂದಿದ್ದೆ ಅದಕ್ಕೆಯಾ? ನಾ ಎಲ್ಲಿ ಹೇಳಿದೆ ಮಾವನ ಹತ್ರ? ನಾ ಏನಾದ್ರು ಹೇಳಿದ್ನಾ? ನಾನು ಹೇಳಿಲ್ಲ, ಪಟಾಕಿಯನ್ನೇ ಹೇಳಿಲ್ಲ. ಮಾವನೇ ಹೇಳಿದ್ದು ನೀನು ತಿಂದಿದ್ದು ಅಂತ. ಅದಕ್ಕೆ ನಾವೆಂತ ಮಾಡಕ್ಕಾಗ್ತದೆ? ನಾನೆಂತ ಮಾಡಕ್ಕಾಗ್ತದೆ ಅಂದ್ರೆ ಸತ್ಯ ಹೇಳಕ್ಕಾಗ್ತಿರ್ಲನ? ಗುಬ್ಬಿ ಎಲ್ಲ ನಾವೇ ತಿಂದಿದ್ದೆ ಅಂತ ಹೇಳಕ್ಕಾಗ್ತಿರ್ಲ? ಅವಾಗ ಮಾವ ನಮಗ್ ಬೈತಿರ್ಲ? ಬೈತಿದ್ರು, ತಿಂದಿದ್ರೆ ಬಯಸ್ಬೇಕಿತ್ತ? ನಾನೆಂತ ಸುಮ್ಮನೆ ಬಯಸ್ಬೇಕಿತ್ತ? ಓ ಹೌದಲ್ಲ, ಗೊತ್ತೇ ಆಗ್ಲೇ ಗುಬ್ಬೆ, ಗೊತ್ತಾಗ್ಲಿ. ಇನ್ನೊಂದು ಸತಿ ಮಾತ್ರ ಹಂಗೆ ಮಾಡ್ತೀನತ್ತ. ಈಗ ಎಂತಕ್ಕೆ ಹಿಂಗೆ ಕೂಗ್ತಿದ್ದೀಯೇ? ಇನ್ನೊಂದು 2 ದಿನ ಹೋಗ್ತೀವಪ್ಪ ಮನೆಗೆ. ಮಾವು ಮೊದಲೇ ಸಿಟ್ಕೊಂಡದರೆ ಅಂತಕೋವ, ಈಗ ಮತ್ತೆಲ್ಲರಿಗೂ ಸೇರ್ಸಿ ಬೈಯಕ್ಕೆ ಶುರು ಮಾಡ್ತಾರೆ ಗೊತ್ತಾ? ಆಗಲಿ ಬೈ, ಎಲ್ಲರಿಗೂ ಸೇರ್ಸಿ ಬೈಲಿ, ನಂಗೇನು ಬೇಜಾರಿಲ್ಲ. ಆದ್ರೆ ನೀನು ಮಾತ್ರ ಬಯಸಿಬೇಕು. ನೀನು 2 ಸತಿ ಬಯಸಿದಂಗೆ ಆಗ್ತದಲ್ಲ. ಆ ಪಾತ್ರೆ ತೊಳೆಯೋ ಒಲ್ಲಿ ಇದ್ಕೊಂಡ್ಲಿ ಮಾರಯ್ಯ, ಸ್ವಲ್ಪ ಹೆಚ್ಚಿಗೆ ಬಾ ನೀನ. ಪಾತ್ರೆ ಏನು ತೊಳೆಯೋದೊಡಗಿದಾನ ಈಗ? ನೀನು ನಮ್ಮ ಬಂದಲ್ಲಿ ತೊಳ್ಕೊತದೆ. ಮೊದಲು ಈ ಕೆಲಸ ಮಾಡ್ಕೆ ಅಂತೀನಿ, ಈ ಕರೆಂಟ್ ಹೋಗ್ತದೆ, ಆಮೇಲೆ ನೀನು ಕುತ್ಕೊಂಡು ಕಡಿತೀಯಾ? ಅದೊಬ್ಳು ಮಾಡೋದು ಹಂಗೆ. ಏನು ಹೇಳ್ಬಿಡ್ತು, ಮಧ್ಯಾಹ್ನ ಊಟಕ್ಕೇನು ಎಂತ ಮಾಡೋದು ಬೇಡ, ಎಲ್ಲ ಬಂದು ನಾನೇ ಮಾಡ್ತೀನಿ ಅಂತ. ಈಗ ಊಟದ ಹೊತ್ತು ಮಿಕ್ಕ ಹೊತ್ತ ಬಂದಂಗಾಗಿದೆ. ಇಷ್ಟೊತ್ತಿನ ಮೇಲೆ ಎಂತ ಮಾಡೋದು ಬಂದು? ಹುಡುಗರು ಮಕ್ಕಳು ಏನು ಸ್ವಲ್ಪ ಜನ ಆತೀವ ನಾವು? ಯಾಕೆ ಹಿಂಗೆ ಮಾಡ್ತದೇನ? ಅಯ್ಯೋ ಅಪ್ಪ, ಕರೆಂಟ್ ಈಗ ಹೋಗಲ್ಲ, ಸುಮಾರು ದಿವಸ ಆಗಿದೆ. ದಿನೀಡೇನು ಇರ್ತದೆ ಕರೆಂಟ್. ಅದು ಅಲ್ಲದೆ ಕರೆಂಟ್ ಇದ್ದರೂ ಈಗೊಂದು ಖಾರ ಕಡಿಯೋದು ಎಂತಕ್ಕೆ ಅಪ್ಪ? ಸಾರೇನು ಮಾಡೋದು ಬೇಡ, ಮಜ್ಜಿಗೆ ಚೆನ್ನಾಗದಿಯಲ್ಲ, ಉಪ್ಪಿನಕಾಯಿ ಅದೇ, ಹಪ್ಪಳ ಹುರಿಯನ್ನು ಬೇಕಾದ್ರೆ 2, ಬೆಳಗಿನ ಚಟ್ನಿ ಒಂದು ಚೂರು ಅದೇ, ಗುಬ್ಬಿಗೆ ಬೇಕಾದ್ರೆ ಅದನ್ನು ಹಾಕಿದ್ರು ಸಹ್ಯ ಸಾಕು. ಒಂದು ಹೊತ್ತರಲ್ಲಿ ಊಟಕ್ಕೆ ಮಾಡೋಕ್ಕಾಗ್ದೇನು, ಸಾಯಂಕಾಲ ಬೇಕಾದ್ರೆ ಎಂಥಾರು ಸಾರು ಮಾಡಿದ್ರು ಸಹಿ. ಅಮ್ಮ ಅಷ್ಟೊತ್ತಿಗೆ ಬರ್ತದಲ್ಲ. ತರಕಾರಿ ಹೆಚ್ಚಿಟ್ಟಿದ್ದು ದಂಡಾಗಲ್ಲನ? ಈ ಎಲ್ಲ ಇಲ್ಲಿ ನಮ್ಮನೆ ಹೇಳಿ ಹೋಗಿದೆ. ಖಾರದ ಪುಡಿ, ಸಾಂಬಾರು ಪುಡಿ ಒಂದೊಂದು ಚಮಚ ಹಾಕೊಂಡು ಅದಕ್ಕೆ ಕಾಯಿ ತುರಿಸ್ಕೊಂಡು ಕಾಡ್ಕೊಂಡ್ರು ಸೈ ಅಂತೆ ಅಷ್ಟಯ್ಯ. ಕಾಯಿ ತುರಿಯಲ್ಲಿ ಅವಲ್ಲ ಅದು ನೋಡು ಹಳಕೆ, ಅದನ್ನು ತಗೊಂಡು ಒಂದು ಹಳಕೆ ತುರಿ. ಈಗ ತರಕಾರಿ ಹೆಚ್ಚಿದ್ದು ಎಲ್ಲಿ ಇಟ್ಟೀಯ? ಎಂತ ಸೌತೆಕಾಯಿ ಹೆಚ್ಚದ, ನುಗ್ಗಿಕಾಯಿ ಹೆಚ್ಚದ? ನಾನು ಎಂಥದ್ನೋ ಹೆಚ್ಚಲೆ ಅಪ್ಪ, ತರಕಾರಿ ಹೆಚ್ಚಕ್ಕೆ ಹೇಳಿದ್ರಾ? ನಂಗೆ ಮರ್ತೇ ಹೋಗಿದೆ. ಹೆಚ್ಚಿದಾದ್ರೆ ಹೆಚ್ಚಿನಿ ಈಗ. ಓ, ಅದನ್ನು ಮಾಡ್ಲನ? ಬತ್ತ ಭಾಳ ಇದಾಗಿ ಹೋದೆ ಪಟಾಕಿ ನೀನು. ಮತ್ತೆ ಎಂತ ಮಾಡ್ತಾ ಕೂತಿದ್ದೆ ನೋಡೋಣ ಹೇಳ. ಓಹೋ, ಎಂತ ಮತ್ತೆ ಮಾದಪ್ಪಣ್ಣ ಭಾಳ ಚುರುಕು ಹೆಜ್ಜೆ ಹಾಕ್ತಿದ್ದೀರಲ್ಲ ಇತ್ಲಾಗೆ. ಇವತ್ತು ಎಲ್ಲಾರ ಊಟದ ಮನೆ ಅದೆಯೇ ಹೆಂಗೆ? ಗುಂಡಪ್ಪಣ್ಣನ ಕರ್ಕೊಂಡು ಹೋಗಿ ಬಂದ್ರ? ಎಂತ? ಇಲ್ಲ ಬರ್ತದೆ ಹಿಂಗೆ ಎಲ್ಲ ಒಂದು ಇದಾಗ ಹೋಗಿದ್ ಬಿಟ್ರೆ ಊರು ಬಿಟ್ಟೆ ಹೋಗ್ಯಾರನ್ನ ಕೇಳ್ತೀಯಲ್ಲ. ಊರು ಯಾಕೆ ಬಿಟ್ಟು ಹೋಗ್ತದ? ಒಳ್ಳೆ ಕಥೆ ಆತಲ್ಲ. ಅಷ್ಟು ಬೇಗ ನಿಮಗೆಲ್ಲ ಗೊತ್ತಾಗೋದು ಹೆಂಗೆ ಅಂತ? ಓ, ಏನೋ ವಿಷಯ ಅದೇ ಹಂಗಾರೆ. ಚೂರು ಬಾಯಿ ಬಿಡಿಸಿದ್ರು ಪೂರ್ತಿ ಹೇಳ್ತಾರೆ. ಎಂತ ಹಂಗೆಂತ ಇಲ್ಲ ಮಾದಪ್ಪಣ್ಣ, ಅದಲ್ಲ ಎಂತ ಆಗಿದ್ದ? ಮತ್ತೆಂತ ಅಲ್ಲ, ಮನೆ ಕಾತ್ಲಿಗಲ್ಲಿ ನೆಂಟಕ್ಕೆ ನೀನು ಬಂದಿದ್ದಲ್ಲ, ತಗೊಂಡಿದ್ದು ಒಂದು ದೊಡ್ಡ ಹೆಚ್ಚಾಗಿತ್ತು ನನಗೆ. ಎಂತ ಹೇಳಿನ, ಎಂತ ಬಿಟ್ಟಿನ, ಎಂತ ಮಾಡೀನಿ ಅನ್ನೋದೇ ಜ್ಞಾನಿಲ್ಲ. ಅದಕ್ಕೆ ಸಿಟ್ಕೊಂಡು ಹೋಗಿದೆ. ಸಿಟ್ಕೊಂಡು ಹೋದ್ರೆ ಹಂಗಾರು ಬರ್ತದೆ ಅಂತ ಮಾಡೀನಿ, ಇಂದು ಬರಲೇ ಇಲ್ಲ. ಈ ಗುಂಡಪ್ಪನ ಮನೆಗೆ ಏನಾರು ಬಂದದ ಇಲ್ಲ ತವ್ರ ಮನೆಗೆ ಹೋಗ್ಯದ ಅಂತ ಗೊತ್ತಿಲ್ಲ. ನೋಡಿದ್ದ ಇತ್ಲಾಗೆಲ್ಲರು ಬಂದಿತ್ತ ನಮ್ಮನೆ ಹಿಂಗ್ಸ?
ಓ ಪಾರತಕ್ಕನ ನಿನ್ನೆ ಸೀತಕ್ಕ ಪಾರತಕ್ಕ ಒಟ್ಟಾಗೆ ಹೋಗ್ತಾ ಇದ್ರಲ್ಲ ಅಲ್ಲಿ ಹಂಗಾರೆ ಎತ್ಲಾಗ ಹೋದ್ರೆ ನಮ್ಮರ. ಓ ಗುಂಡಪ್ಪನ ಹೆಂಡತಿ ಹೋಗಿದ್ದಾನ? ಅಲ್ಲ ಅದಾರು ಸ್ವಲ್ಪ ತಿಳುವಳಿಕೆಷ್ಟು ಹಿಂಗ್ಸು ಅಂತ ಮಾಡಿದ್ದೆ. ಅಂತ ಒಂದು ಮನೆನೇ ಬಿಟ್ಟು ಹೋಗಂಥದ್ದು ಏನಾಗಿತ್ತು ನೋಡೋಣ. ಇಬ್ರು ಒಟ್ಟಾಗೆ ಹೋಗ್ಯಾರ ಹಂಗಾರೆ. ಗುಂಡಪ್ಪ ನನ್ನ ಮನೇಲಿ ಅದಾರೆ ಗುಂಡಪ್ಪಣ್ಣ ಅದಾರ ಅಲ್ಲಿ ಹುಡುಗರು ನಿಂತವಲ್ಲ, ಕೇಳಿ ಕೇಳಿ. ಹಾಗೆ ಮಾಡ್ತೀನಿ. ಏನು ಗಿರಾಚರ್ ಕೆಟ್ಟಿತ್ತ ಮಾರೆ. ಏ ಹುಡುಗರ ಇಟ್ಲಾಗ ಅಲ್ಲ ಹೆಸ್ರ ಕೇಳ್ತನ್ರ? ಗುಂಡಪ್ಪ ಎತ್ಲಾಗ ಹೋಗ್ಯಾನ್ರ? ಅಯ್ಯೋ ಗುಬ್ಬಿ ತಡಿ ಮರತಿ, ಅಲ್ಲಿ ನೋಡಲ್ ಮಾದಪ್ಪಜ್ಜಿ ಬಂದ್ರು. ಎಂತದ್ನ ಕೇಳ್ತಾ ಇದಾರಲ್ಲ ಅಲ್ಲಿ. ಅಂತ ಕರ್ದೆ ಕೇಳಲ್ಲ ಅಂದ್ರ ಏನು ಅದೆಲ್ಲ ಹಣ ಕಟ್ಟಿದೆ ಹೆಂಗೆ? ಅಷ್ಟೊತ್ತಿಗೆ ಕೇಳ್ತಿದ್ದೇನೆ, ಸುಮ್ಮನೆ ನಿಂತ್ಕೊಂಡಿರಲ್ಲ. ಗುಂಡಪ್ಪ ಎತ್ಲಾಗ ಹೋಗ್ಯಾನ್ರ? ಗುಬ್ಬಿ ಸ್ವಲ್ಪ ಸಣ್ಣ ಹೇಳೆ ಮರತಿ. ನಿನ್ನ ಅತ್ತೆ ಎಷ್ಟೊತ್ತಿಗೆ ಹೋತೆ? ನಮ್ಮನೆ ಹಿಂಗ್ಸ್ ಎಷ್ಟೊತ್ತಿಗೆ ಬಂದಿತ್ತ? ಇಂಥಲ್ಲಿಗೆ ಹೋತೀನಿ ಅಂತ ಏನಾದ್ರು ಹೇಳೋಗ್ಯಾರ? ಅದು ನಂಗೂ ಗೊತ್ತು. ನೆಂಟ್ರ ಮನೆಗೆ ಅಂತ ನಂಗೂ ಗೊತ್ತಿಲ್ಲನು. ಯಾ ನೆಂಟ್ರ ಮನೆಗೆ ಅಂತ ಹಂಗೆ ಅಂತ ತಿನ್ನಕ್ಕೊಂದಿಷ್ಟು ಆಗಿರೇನ. ನೀನು ಮಾವ ಎತ್ಲಾಗ ಹೋಗ್ಯಾನ ಕರಿಯಲ್ಲಿ. ಗುಂಡಪ್ಪ ಒಳಗೈತೀಯನ? ಓ ಅಪ್ಪ, ಮಾದಪ್ಪಜ್ಜಿ ಬಂದಲ್ಲಿ ಕರಿತಾ ಇದ್ದಾರಲ್ಲ, ಎಲ್ಲಿಗಾರು ಬರ್ತೀನಿ ಅಂತ ಹೇಳಿದ್ರಾ ನೀವು? ಹಂಗಂತ ಕಂಡ್ರೆ ನೀವು ಹೋಗಿ ಅಪ್ಪ, ಉಳಿದ ಕೆಲಸ ಎಲ್ಲ ನಾನು ಮಾಡ್ತೀನಿ. ನಾ ಈಗ ಹೇಳಕ್ ಹೋದ್ರೆ ಬೈಯಕ್ಕೆ ಬರ್ತಾರೆ. ಆ ಮಾವಗೊಬ್ರಿಗೆ ನನ್ ಕಂಡ್ರಾಗಲ್ಲ. ನೀನೇ ಹೋಗಿ ಹೇಳ. ಅತ್ಲಾಗ ಹೋದ್ರೆ ಅವ್ರು ಬೈತಾರೆ, ಇಲ್ಲಿತ್ತು ಇವ್ರು ಬೈತಾರೆ. ನಾನಂತೂ ಯಾಕಾರು ಬಂದೇನು ಇವ್ರ ಮನೆಗೆ, ಸುಮ್ಮನೆ ನಮ್ಮ ಮನೆಯಲ್ಲೇ ಇರ್ಬೋದಿತ್ತು. ಎಂತ ಮಕ್ಕದ ಮೇಲೆ ಕೊಂಡಿಲ್ಲ ನಿನಗೆ? ಬಂದು ಮುಂದೆ ಹಾಯ್ತೀಯಲ್ಲ. ಎಂತ ಅಂತ ಕೇಳಿದ್ರ ಸ್ವಲ್ಪ ಅಲ್ಲಿ ಮಾದಪ್ಪಣ್ಣ ಎಂತ ಈ ಬಿಸಿಲಲ್ಲಿ ಎಂತಕ್ಕೆ ಬರಕ್ ಹೋದ್ರಿ? ಎಂತ ಬಲ್ಲಿ ಈಚೆಗೆ ಬಲ್ಲಿ ಹೆಚ್ಚಿಗೆ ಬಂದು ಮಾತಾಡಿದ್ರು ಅಷ್ಟೇ. ಇಡೀ ಊರಿಗೆ ಗೊತ್ತಾಗಿದೆ. ಈಗೆಲ್ಲ ಇವ್ ಕೇಳ್ತಿದ್ದ, ಎಂತಕ್ಕೆ ಹೋಗಿದ್ದು ನೀವು, ಎಂತ ಮಾಡಿದ್ರಿ ಮನೇಲಿ ಅಂತ. ಹಂಗೆ ನಿಂಗಾರು ಒಂದ್ಸಲ ಹೇಳಿ ಬೇಡ ನೋಡೋಣ ನಿಧಾನದಿಂದ ಮಾತಾಡೋಣ ಅಂತ ಹೇಳೋಕ್ಕಾಗ್ಲನ? ನಮ್ಮನೆ ಹಿಂಗ್ಸ್ ಇಲ್ಲಿಗೆ ಬಂದೇ ಹೋಗಿದೆ. ನಂಗೊಂದ್ಸಲ ಹೇಳಿದ್ರೆ ನಾನೇ ಬಂದು ತಡಿತಿದ್ನಲ್ಲ ಹೋಗಬೇಡಿ ಅಂತ. ದೇವ್ರೆ, ಇವ್ರಿಗೆ ಅಂತ ಆತಪ್ಪ. ಮಾದಪ್ಪಣ್ಣ ಎಂತ ಹೇಳ್ತಿದ್ದೀರಿ ನೀವು? ನಮ್ಮನೆ ಸೀತಾ ಪಾರತಕ್ಕ ಇಲ್ಲೇ ಎಲ್ಲ ನೆಂಟ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಹೋಗ್ಯಾರ. ಈಗ ಬರ್ತೀನಿ ಅಂತ ಹೇಳ್ಯಾರ. ಬರೋ ಹೊತ್ತಾತು. ಎಂತಕ್ಕೆ ಹಂಗೆ ಮಾತಾಡ್ತಿದ್ದೀರಿ ಈಚೆಗೆ ಬಲ್ಲಿ? ಅಲ್ಲ ಹೌದಾ, ಮಾಡಬಾರ್ದಿತ್ತು ಹಂಗಂತೇಳಿ ಅಷ್ಟಕ್ಕೆ ಈಗ ಮನೆ ಬಿಟ್ಟೇ ಹೋಗದ? ಎಷ್ಟು ದಿವಸ ಅಂತ ಹೋಗಿರ್ತಾರಂತೆ. ನಮ್ಮನೆಲ್ಲಾರು ಹುಡುಗರು ಮಕ್ಕಳೆಲ್ಲ ದೊಡ್ಡ ಆಗ್ಯಾರ, ಮದುವೆ ಹಬ್ಬ ಆಗಿದೆ ಅಂತ. ನಿಮ್ಮ ಸೀತದ ಬುದ್ಧಿ ಬೇಡಣ ಹಂಗಾರೆ? ಈ ಸಣ್ಣ ಹುಡುಗರನ್ನ ಬಿಟ್ಟು ಹೋಗಿದೆ, ನಿಂಗೆ ಒಂಚೂರು ಹೇಳೋಕ್ಕಾಗ್ಲ? ಥೋ ಮಾದಪ್ಪಣ್ಣ, ಸ್ವಲ್ಪ ಸುಮ್ಮನಿರಿ ನೀವು. ಯಾರು ಎಂತ ಹೇಳಿದ್ರ? ಇಲ್ಲೇ ಆ ಭಾಗೇಶನ್ ಹೆಂಡತಿ ಮನೆಗೆ ಅವ್ರ ಮನೇಲಿ ಎಂಥದೋ ಇದೆ ಅಂತೇಳಿ ಬರೋಕ್ಕೆ ಹೇಳಿದ್ರು. ಅಷ್ಟಲ್ಲದೆ ಅದಕ್ಕೆ ಹೋಗ್ಯಾರೆ. ಈಗ ಬರೋ ಹೊತ್ತಾಗಿದೆ. ಎಂತ ಈಗ ಒಂದೊಂದು ದಿವಸ ಹೋಗೋಕ್ಕೆ ಎಂತ ಬೇಡ ಅಂತ ಹೇಳೋದ? ಓಹೋ ಸೊಯ್ಯನ ಹೇಳ್ಬೇಕಾ ಇಲ್ಲ ಪೋಷ್ಟಯ್ಯ? ಮೊನ್ನೆ ನಾನು ನೀನು ಹಂಗೆ ಹಾಡೋದಲ್ಲ, ಅದಕ್ಕೆ ಇಬ್ರು ಸಿಟ್ಕೊಂಡು ಹೋಗ್ಯಾರೆ. ಇನ್ನು ಬರೋದೇ ಇಲ್ಲ ಅಂತ ಮಾಡ್ಕೊಂಡೆ. ಥೋ, ನಾನು ಒಬ್ಬ ಹಂಗಿದ್ದವನೇ. ಹಾಳಾಗಿತ್ತು ಅತ್ಲಾಗೆ.